ಈಗ ನಂದು ಟಿಫನ್ ರೆಡಿಯಾಗಿದೆ, ಬಿಸಿಬೇಳೆಭಾತು ನೋಡಿ. ಅಪ್ಪಾಜಿಗಾಗಲೇ ಕೊಟ್ಟಾಯಿತು. ಆ್ಯಂಡ್ ಇಲ್ಲಿ ರೋಬೋ ಕುಕ್ಕಲ್ಲಿ ಸಾಂಬಾರು ಇದರಲ್ಲೇ ಮಾಡ್ತಾಯಿದ್ದೀನಿ. ಅದು ಇಂಡಕ್ಷನ್ ಸ್ಟವ್ ಮೇಲೆ ಎತ್ತಿಟ್ಬಿಟ್ಟೆ, ಯೂಸ್ ಮಾಡ್ತಾ ಏನಿಲ್ಲ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು. ಇವತ್ತು ರೇಷನ್ ಎಲ್ಲ ತರಕ್ಕೆ ಹೋಗೋಕ್ಕಿದೆ ಕಿಚನಲ್ಲಿ. ಆ್ಯಂಡ್ ವೆರಿ ಸೂನ್ ಕಿಚನ್ ಟೂರ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ನೀವೆಲ್ಲ ಕೇಳಿದ್ರೆ ಮಾಡ್ತೀನಿ. ಇದು ಹೊಸ ಗಾಡಿ ಇವತ್ತು ಬಂದಿಲ್ಲ, ಏನು ಡ್ರೈ ವೇಸ್ಟದು ವೆಟ್ ವೇಸ್ಟ್ ಹಾಕಿದ್ದಾರೆ ಅನಿಸುತ್ತೆ. ಚೆನ್ನಾಗೈತಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾನು ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ನಿತಿನ್ ಅವ್ರಿಗೆ ವೀಕ್ ಆಫ್ ಇದೆ. ಸೊ ಹಾಗಾಗಿ ಯಾವ್ದು ಕೆಲಸ ಎಲ್ಲ ಪೆಂಡಿಂಗ್ ಇತ್ತು, ಎಲ್ಲ ಕೆಲಸ ಮಾಡ್ಕೊಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಹೊರಟಿದ್ದೀವಿ. ಆ್ಯಂಡ್ ಈಗ ನಾವು ಹಳೆ ಮನೆ ಹತ್ರ ಹೋಗಬೇಕು. ಅವ್ರಿನ್ನ ಅಡ್ವಾನ್ಸ್ ನಮಗೆ ಪೇ ಮಾಡಿಲ್ಲ. ಸೊ ಅಡ್ವಾನ್ಸ್ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಆ್ಯಂಡ್ ಏನೆಂತ ಅಂತ ಅಂದ್ಬಿಟ್ಟು ಅದನ್ನು ಮಾತುಕತೆಗೆ ಹೋಗಬೇಕು. ಆ್ಯಂಡ್ ಅದಾದಮೇಲೆ ನಾವು ಕೃಷ್ಣನ ವಿಗ್ರಹ ತಂದಿದ್ದೆ, ನಿಮಗೆ ನೆನಪಿದೆಯಾ? ನಾನು ಹೇಳಿದೆ ಅದು ಹಿಂಗೆ ಹೊಡೆದೋಗಿದೆ, ರಿಟರ್ನ್ ಮಾಡಬೇಕು ಅಂದ್ಬಿಟ್ಟು. ಅದು ರಿಟರ್ನ್ ಮಾಡಿದ್ವಿ. ಅವ್ರು ಬೇರೆ ಪೀಸ್ ಕೊಡ್ತೀನಿ ಅಂದರು. ಬೇರೆ ಪೀಸು ಕೊಡ್ತಾ ಇಲ್ಲ, ದುಡ್ಡು ರಿಟರ್ನ್ ಮಾಡ್ತಾ ಇಲ್ಲ. ಅಲ್ಲೂ ಹೋಗ್ಬಿಟ್ಟು ರಿಕವರ್ ಮಾಡ್ಕೊಂಬರ್ಬೇಕು. ಆ್ಯಂಡ್ ಸ್ವಲ್ಪ ಡಿಮಾರ್ಟ್ ಶಾಪಿಂಗ್ ಅದಿದೆಲ್ಲ ಇದೆ. ಗ್ರಾಸರೀಸ್ ಏನೋ ತಂದೆ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತಲ್ಲ. ಸೊ ಹಾಗಾಗಿ ಈಗ ಹೋಗ್ಬಿಟ್ಟು ಎಲ್ಲದನ್ನು ಮುಗಿಸ್ಕೊಬರೋಣ ಅಂತ. ಗ್ರಾಸರಿ ಶಾಪಿಂಗ್ ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಇದು ಮಿಡ್ ವೀಕ್ ಆಗಿರೋದ್ರಿಂದ ಅಷ್ಟೇನು ಜನ ಇರಲ್ಲ. ಬಟ್ ದೆನ್ ಸಂಜೆ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು, ಈಗ ಬಿಸಿಲಲ್ವಾ, ಸೊ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಕಮ್ ಲೆಟ್ಸ್ ಗೋ. ನಾನು ಇವತ್ತು ಈ ಥರ ರೆಡಿಯಾಗಿದ್ದೀನಿ, ಜೀನ್ಸ್ ಪ್ಯಾಂಟ್ ಆ್ಯಂಡ್ ಇದು ಟಾಪು. ನೆನ್ನೆ ಸೋನು ಬರ್ಡೇ ಇತ್ತು, ಅಲ್ಲಿ ಕೂಡ ಹೋಗ್ಬಿಟ್ಟು ಬಂದ್ವಿ. ಸೊ ಈಗ ಸೇಫ್ಟಿ ಪರ್ಪಸ್ಗೋಸ್ಕರ ಹೆಲ್ಮೆಟ್ನ ತೊಗೊಂಡು ಹೊರಡುವ. ಇಲ್ಲಿ ಕೆಲಸನೂ ಮುಗೀತು, ಮನೇದು ಐಟಮ್ ಎಲ್ಲ ತೊಗೊಂಡು ಅಡ್ವಾನ್ಸ್ ಇಷ್ಟು ಮಾಡಿದೆ. ಇಲ್ಲಿ ಎಲ್ಲಿ ಕರ್ಕೊಂಡೈತ್ಯಾ? ಮುಂದೆ ಬಾ. ಈ ಕೃಷ್ಣ ನೋಡ್ತೀಯಾ? ಅದು ಬೇಬಿ ಚಿಕ್ಕದು ತಾನೇ, ಅವ್ರ ಮನೇಲಿ ಇರೋದ್ಕಿಂತ ತುಂಬಾ ಚಿಕ್ಕದು ಅನ್ಸ್ತಿಲ್ವಾ? ತುಂಬಾ ದೊಡ್ಡದು ಆ್ಯಂಡ್ ಫುಲ್ ಎನರ್ಜಿ ಪ್ರೋಟೀನ್ ರಿಚ್ ಇರೋ ಕೃಷ್ಣ ಅಲ್ಲಿರೋದು. ಫುಲ್ ಬಾಡಿ ಬಿಲ್ಡಿಂಗ್ ಕೃಷ್ಣ ಅವ್ರ ಮನೇಲಿರೋದು. ಚೆನ್ನಾಗಿದೆ ಬಟ್ ಇಲ್ಲಿ ಐಟಮ್ಸ್ ಎಲ್ಲ. ಉತ್ತರಳ್ಳಿ ಸರ್ಕಲ್ ಬೇಬಿ, ಇದು ಗೊತ್ತಿಲ್ಲ ಅಡ್ರೆಸ್ ಹೇಳೋಣ ಅಂದರೆ. ಬಟ್ ಚೆನ್ನಾಗಿದೆ ಆ್ಯಂಡ್ ಕಮ್ಮಿಗೂ ಕೊಡ್ತಾರೆ. ಯಾರಾದರೂ ಇಲ್ಲಿ ಹತ್ರದಲ್ಲಿದ್ದರೆ ಅಥವಾ ತಗೊಳ್ಳೋದಿದ್ರೆ ವಿಸಿಟ್ ಮಾಡಿ. ಆಯ್ತಾ? ಎಲ್ಲ ನನ್ನ ಮನಿ ಪ್ಲ್ಯಾಂಟ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ಬೇಗ ಸರಿ. ಗ್ಲೋಬಲ್ ಬ್ರ್ಯಾಂಡ್. ಇಲ್ಲ ಅಪ್ಪಾಜಿಗೆ ಚೇರ್ಸ್ ಬೇಕಿತ್ತು, ಹಂಗಾಗಿ ಅವ್ರಿಗೋಸ್ಕರ ಚೇರ್ಸ್ ತಗೊಳ್ತಾ ಇದ್ವಿ. ಇದೇನು ಬೆಂಡ್ ಆಯ್ತಾ? ಅದೇ ಚೆಕ್ ಮಾಡ್ಬಿಟ್ಟು ತಗೋಬೇಕು, ಪರವಾಗಿಲ್ಲ. ಅದೇ ಕಲರ್ ಇರಲಿ, ಡಾರ್ಕ್ ಇದೆಲ್ಲ. ಡಿಮಾರ್ಟಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ಬಟ್ ಇದಾದ್ಮೇಲೆ ಮಾಡ್ತಾ ಇದ್ದೀನಿ. 2 ಟ್ರಾಲಿ ಐಟಮ್. ಬೇಬಿ ನಿತಿನ್, ಹೌ ಆರ್ ಯು ಫೀಲಿಂಗ್ ನಾವು? ಬಿಲ್ ಎಷ್ಟಾಗ್ಬೋದು ಹೇಳ? ಕ್ರೆಡಿಟ್ ಕಾರ್ಡ್ ತೀರ್ಸಕ್ಕೆ ನಂದು 10,000 ಅಂತ ಇದೆ. 10 to 11 ನಂದು. 10 to 11 ನಂದು 8 to 9. ಯಾಕೆ ಬೇಬಿ ನಂದು ಜಾಸ್ತಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ಹಂಗಲ್ಲ, ಜಾಸ್ತಿ ಆಗುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಓಕೆ, ವಿನ್ ಆದ್ರೆ ಏನು? ಇದೇ 1,000. ಆ ಕಾಜು ತಗೊಂಡಿದ್ರೆ ಅದು 580. 700 ಕಾಜು 2,000 ಆಗೋಯ್ತು. 10 to 11 ಅಂತ ನಂಗೆ ಅನ್ಸುತ್ತೆ. ನೀನು ಹಂಗಲ್ಲ, ನಂದನ್ ಬಿಟ್ಟು ಹೇಳ್ಬೇಕು ನೀನು. ಯಾವ್ದು ನಂಬರ್? 8 to 9 ತಗೋದು, ಇಲ್ಲ 12 ಪ್ಲಸ್ ತಗೋದು. 12 ನಿಂದು? ನಿಂದು 12? ಕರ್ಪೂರ ತಗೊಂಡಿದ್ದೆ ಕೇಳ್ತವ್ರೆ. ಇಲ್ಲ ತಗೊಳ್ಳಿಲ್ಲ, ನೀನೇ ಬೇಡ ಅಂತಾರೆ, ಅದಕ್ಕೆ ನಲ್ಲೇ ಬಿಟ್ಟೆ. ಹೋಗ್ಬಿಟ್ಟು ನಂಗೆ ಕಾಲು ನೋವ್ತೈತೆ. ಸೈಡ್ ನಿತಿನ್ ವಿನ್ ಆಗಿದ್ದಾನೆ. ಎಷ್ಟು ರೇಟ್?
ಖುಷಿ ಆಗ್ತಾ ಇದೆಯಾ? ಓಡ್ತಾರೆ ಯಪ್ಪ. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಬಿಲ್ ಮಾಡಿರೋದು ನಾವು. ಬೇಬಿ ಕುತ್ಕೊಂಡು ಮಾಡ್ತಾ ಇದೆ ಫುಲ್ಲು. ನಿಧಾನ ಈ ರೆಸಿಪಿ. ಏನಿದೆ ರೆಸಿಪಿ? ನಿಂದು ಏನಿದೆ ರೆಸಿಪಿ ಹೇಳು. ಕಲ್ಸ್ಕೊಟ್ಟಿದ್ದು ನಾನು. ಅದು ಒಂದು ಡೈರೆಕ್ಟ್ ಪೌಡರು ಬಂದಿತ್ತು. ಅಬ್ಬು ಆಗಲಿ ಸೈಡಿಗಿದೆ. ಪೌಡರ್ ಇತ್ತು, ಅದಕ್ಕೆ ನೀರು ಹಾಕಿ ಮಾಡೋದು ಅಷ್ಟು. ಇಲ್ಲಿ ಅಷ್ಟೆಲ್ಲ ಈಸಿ ಅದೇ. ಎಲ್ಲರೂ ಯಾರು ಬೇಕಾದ್ರೂ ಮಾಡ್ಬಿಡ್ತಾರೆ, ಮಕ್ಳು ಕೂಡ ನಿಂತ್ಕೊಂಡು ಬೇಯಿಸೋದಿರೋದು ಟೆಕ್ನಿಕ. ಕೈಗೆ ಏನಾಯ್ತು ಹಂಗೆ ಹಬ್ಬ ಅಂದ್ರೆ ಊದ್ಕೊಂಡ್ಬಿಟ್ಟಾಯ್ತು ಬೆಳ್ಳು. ಬೇಬಿ ಅದು ಡಿಮಾರ್ಟ್ ಅಲ್ಲಿ ರಿವರ್ಸ್ ಗೇರ್ ಅಲ್ಲಿ ಬೇಸ್ಮೆಂಟ್ ಟ್ರಾಲಿ ತಗೊಂಡಂತಿದ್ದೆ, ಲಿಫ್ಟ್ ವರ್ಕಿಂಗ್ ಅಲ್ಲಿ ಇಲ್ಲ ಅಂದ್ರು. ಅದಕ್ಕೆ ಆಯ್ಕೋತಿದ್ದೆ. ಏನ್ ತಿರ್ಗುಸ್ ಎಳಗ ಬಿಸಾಕ್ಬಿಡ್ತು ಸೈಡಿಗೆ. ನಾನು ಅವಾಗ ಅದನ್ನ ಗ್ರಾಸರೀಸ್ ಎಲ್ಲ ಚೆಲ್ಲೋಗುತ್ತಲ್ಲ ಅಂದ್ಬಿಟ್ಟು ಅದನ್ನ ಹಿಡಿಯಕ್ ಹೋಗಿ ಬೆಳ್ಸಿದ್ ಹಾಕೊಂಡು ಹೊಚ್ಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ತರ್ಚ್ಕೊಂಡ್ಬಿಡ್ತು. ಅದು ಊದ್ಕೊಂಡಾಗ ಬಿಡಿ, ಏನಾಗಲ್ಲ. ಎಷ್ಟು ದೊಡ್ಡ ಜೀವಕ್ಕೆ ಸಿಕ್ಕದೆ ಏನಾಗಲ್ಲ. ಬಾಲ್ಕನಿ ತಗೋರು ಹೊಗೆಲ್ಲ ಸುತ್ಕೊಂಡೇ ಆಗ್ಲಿ. ಎಷ್ಟು ಇಷ್ಟ ಆಗಿದೆ ಅಣ್ಣ. ಇಷ್ಟು ಮಾಡ್ತೆ ಫುಲ್ಲು. ಇಷ್ಟ ಮಾಡಲ್ಲ, ಇವಾಗ ಎಷ್ಟು ಬೇಕು ಅಷ್ಟೇ ಮಾಡೋದು. ಇಷ್ಟು ಫ್ರಿಜ್ಗೆ ಇಡ್ತೀನಿ. ನಿಮ್ಮೂರ ಎರಡು ಸಾಕಾ? ಸರಿ, ಎರಡು ನಂಗೆ. ಅನುಷ 2, ಛಾಯಾ 2, ಅಮ್ಮ 2, ಅಮ್ಮ 3. ನಿಂಗೆ? ಮುಂದೆ ಅದು ಇಲ್ದಿರೋ ಹೊಗೆ ಆಗ್ತಿರಲ್ಲ ನನಗೆ, ಹಾಗಾಗಿದೆ. ಓಕೆ, ಬಾಯ್. ಮನೇಲಿ ಇವತ್ತು RCB ಮ್ಯಾಚ್ ಒಟ್ಟಿಗೆ ಮೀನೂಟ. ಬೇಬಿ ಹೆಂಗ್ ನಡೀತೈತೆ ಮ್ಯಾಚ್? ಮ್ಯಾಚ್ ನಡೀಲಿ. ನಿಮ್ಮ ಅಕ್ಕ ನನ್ನ ತೆಗಿತಾಳೆ. ಏಕೆ? ಡಿಮಾರ್ಟ್ ಬಿಲ್ ಕೇಳಿದೆ. ಎಷ್ಟು ಗೊತ್ತು? ಇವಾಗ ಡಿಮಾರ್ಟ್ಗೆ ಹೋಗಿದ್ವಿ. ಗೆಸ್ ಮಾಡು. ಅಮೌಂಟ್ ಗೆಸ್ ಮಾಡಿ. ನಾವು ರೆಗ್ಯುಲರ್ ಆಗಿ ಒಂದು 4 ನಾವು 5,000 6,000. ಅಮ್ಮ ಊರಿಗೆ ಕಳಿಸ್ಬೇಕು ಅಂದ್ರೆ ಒಂದು 12,000. ಈ ಆವ್ರೇಜ್ ಇಲ್ಲ. ನಮ್ಮ ಮನೆಗೆ ತಂದ್ರೆ 6,000 to 7,000 ರೂಪಾಯಿ ಆಗುತ್ತೆ. ಪ್ಲಸ್ ಲಾಸ್ಟ್ ಟೈಮ್ ಊರಿಗೆ ಕೊಟ್ಟು ಕಳಿಸಿದ್ದು ಪ್ಲಸ್ 7 + 5 12 ಅಂತ ಆಗಿದೆ. ಇವಾಗ ನಮ್ಮ ಮನೆಗೆ ಅಂತಾನೆ ತಂದಿರೋದು. ನಿನ್ನ ಪ್ರಕಾರ ಒಂದು ಆವ್ರೇಜ್ ಒಂದು ಬಿಲ್ ಎಷ್ಟು? 12 2 ಮನೆಗೆ. ಊರಿಗೆ 3 ತಿಂಗಳು, ಇಲ್ಲಿಗೆ 3 ತಿಂಗಳು ಆಗಿದೆ. 3 ತಿಂಗಳು ಅಂತ ಲೆಕ್ಕ ಇರಲಿಲ್ಲ. ಅವ್ರು ಎಷ್ಟೆಷ್ಟು ಏನೇನು ಬೇಕೋ ಅವಾಗ ಹಂಗೆ ಕೊಟ್ಟಿದ್ವಿ ಅಷ್ಟೇ. 1 ತಿಂಗಳಿಗೆ ಅಂತಲ್ಲ, ಇದು 3 ತಿಂಗಳಿಗೆ. 4 ತಿಂಗಳು ಬಂದ್ರು ಬಂದಾತು. ನಾವೊಂದು ಮಾಡಿಸ್ಬೋದ ಬೇಬಿ? 10 12,000. ಅಲ್ಲೇ ಬಿಲ್ ಐತೆ. ಎತ್ಕೊಂಬ. ನಾನು ಹೇಳೋಣ ಅನ್ಕೊಂಡೆ, ಬೇಡ ಎತ್ಕೊ. ಬೇಬಿ ಅಲ್ಲೇ ಇಟ್ಟು ಹೆಂಗೆ? ಚೀಲದೊಳಗಡೆ ಏನಾದ್ರು ಇರು. ಪೇ ಮಾಡಿ ತೋರಿಸ್ತಾನಿರು. ಇನ್ನೊಂದು ಚಾನ್ಸ್ ಕೊಡ್ತೀನಿ, ಗೆಸ್ ಮಾಡು. ನಿನ್ಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ. ನಿನ್ಗೆ ಇನ್ನೊಂದು ಚಾನ್ಸ್. 14, 13 ಇಂದ 14 ಕೊಡಬೇಕು. ಅವಳು 15, ನಿನ್ನ 13 to 14. ಸರ್ಪ್ರೈಸ್. 17,000 ರೌಂಡ್ ಫಿಗರ್. 18,000 ಅನ್ನ ನೋಡಿ. ನಂಗೆ ಅನ್ನ ಜಾಸ್ತಿ ಐತೆ ನಂಗೆ. ನನ್ಗೆ ಆಗಲ್ಲ ಅಷ್ಟು, ನಾನು ತಿನ್ನಲ್ಲ. ಏನ್ ತುಂಬ್ತಾವಳಿ? ಯಾಕೋ ಬಿಡ್ಲೇನಾಯ್ತು? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ಬ್ಲಾಗ್ಸ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಕಾರಲ್ಲಿ ಶುರು ಮಾಡ್ತಾ ಇರೋ ರೀಸನ್ ಇಷ್ಟೇ. ನಾವೆಲ್ಲರೂ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಿತಿನ್ಗೆ ತುಂಬ ಹತ್ತಿರದ ಸಂಬಂಧಿ ಅವ್ರದ್ದು ಮದುವೆ ಇದೆ ಅಂತೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಇವ್ರ ಫ್ಯಾಮಿಲಿ ಮದುವೆನ ಅಂದರೆ ಅಟೆಂಡ್ ಮಾಡ್ತಿರೋದು. ಅಂದರೆ ಬೆಂಗಳೂರಲ್ಲಿ ಮದುವೆ ಆದಮೇಲೆ ಯಾವುದಕ್ಕೂ ಬರಲಿಲ್ಲ ಅಲ್ಲ ನಾನು. ಯಾವ ಮದುವೆಗೆ ಹೋಗಲಿ 2 ವರ್ಷದಲ್ಲಿ ನಾಚ್ಕೋತಿದ್ದೆ ಹೋಗೋಕ್ಕೆ. ಅದಕ್ಕೆ ಮುಂಚೆ ತಿರುಗ್ತಿದ್ದೆ ಇವ್ರದ್ದು ಕಸಿನ್ ಸಿಸ್ಟರ್ ಮದುವೆಯಲ್ಲಿ ಎಲ್ಲ. ಅನುಷ್ ಕೂಡ ಬರ್ತಾ ಇದ್ದಾನೆ, ಬಟ್ ಅವನೆಲ್ಲ ಹಂಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅವ್ನು ಬೈಕಲ್ಲಿ ಬರ್ತಾವ, ನನ್ನ ಸ್ಕೂಟಿಲಿ. ಆ್ಯಂಡ್ ನಾವು 3 ಜನ ಹೋಗ್ತಾ ಇದ್ದೀವಿ. ನಾನು, ಇದಮ್ಮ, ಇದು ನಿತಿನ್ ಅವರು. ಈ ಥರ ರೆಡಿಯಾಗಿ ಇದು ಸೀರೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವೀಗ. ಇಲ್ಲೇ ಹತ್ರದಲ್ಲಿರೋದು ಹಿಂಗೆ ನೋಡಿ ಕಳ್ಳ
ಸೊ ಬನ್ನಿ, ಇವತ್ತು ಹಿಂಗೆ ನಾನು ಡೈಲಿ ಬ್ಲಾಗ್ನ ಶುರು ಮಾಡಿದ್ದೀನಿ. ಇಡೀ ದಿನ ಏನಾಗುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಗ್ರ್ಯಾಂಡ್ ಇತ್ತು ಮದುವೆ ಅಂದರೆ ಸಖತ್ತಾಗಿತ್ತು. ತುಂಬ ಖುಷಿ ಆಯಿತು. ನಮ್ಮ ಮನೆಯಿಂದ ತುಂಬ ಹತ್ರನೇ ಇಲ್ಲ, ಪುಟ್ಟನಹಳ್ಳಿ ಲೇಕ್ ಹತ್ರ ಈ ಕನ್ವೆನ್ಷನ್ ಹಾಲ್ ಇದ್ದಿದ್ದು. ಹೋಗುವಾಗ ಸ್ವಲ್ಪ ಕನ್ಫ್ಯೂಸ್ ಆದ್ವಿ, ಬಿಕಾಸ್ ನೇಮ್ ಕನ್ಫ್ಯೂಸ್ ಆಗೋಯ್ತು. ಎರಡೆರಡು ಚೌಟ್ರಿ ಇದೆ ಅನಿಸುತ್ತೆ ಒಳಗಡೆ. ಸೊ ನೇಮ್ ಡಿಫ್ರೆಂಟ್ ಇತ್ತು. ನಾವು ಸುಮ್ಮನೆ ಹಾಗೆ ಹೋದ್ವಿ ಒಳಗಡೆ ನೋಡೋಣ ಅಂತ ಅಂದ್ಬಿಟ್ಟು. ಪುಣ್ಯಕ್ಕೆ ನಮ್ಮ ರಿಲೇಟಿವ್ಸ್ ಎಲ್ಲ ಕಾಣಿಸಿದ್ರು. ಆಮೇಲೆ ಸ್ವಲ್ಪ ಧೈರ್ಯ ಬಂತು, ಇಲ್ಲ ನಾವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಇದು ಕೆಲವೊಮ್ಮೆ ಆಗುತ್ತಲ್ಲ ರಾಂಗ್ ಅಡ್ರೆಸ್ಗೆ ಹೋಗೋದು. ಆ್ಯಂಡ್ ಇಲ್ಲಿದೆ ನೋಡಿ ಕ್ಯೂಟ್ ಪೇರ್, ಇವ್ರದೇನೆ. ನಾವು ಬಂದ್ಬಿಟ್ಟು ಹುಡುಗಿ ಕಡೆಯಿಂದ ನಮಗೆ ಇನ್ವಿಟೇಷನ್ ಬಂದಿದ್ದು, ಬಟ್ ಹುಡುಗನ ಕಡೆಯವರು ನಮಗೆ ಸ್ವಲ್ಪ ರಿಲೇಟಿವ್ಸ್ ಆ ಥರ. ಇಬ್ರು ಆಲ್ಮೋಸ್ಟ್ ನಮಗೆ ರಿಲೇಟಿವ್ಸೇ ಆಗ್ತಾರೆ. ಬಟ್ ನಮಗೆ ಇನ್ವಿಟೇಷನ್ ಬಂದಿದ್ದು ಹುಡುಗಿಯವ್ರ ಕಡೆಯಿಂದ. ಹುಡುಗಿಯವ್ರ ಡ್ಯಾಡಿ ನಮಗೆ ಸ್ವಲ್ಪ ಜಾಸ್ತಿನೇ ಬೇಕಾದವ್ರ ಥರ. ನಿತಿನ್ಗೆ ಇನ್ವಿಟೇಷನ್ ಬಂದಿತ್ತು, ಸೊ ಅವ್ರ ಕಡೆಯಿಂದ ಹೋಗಿದ್ವಿ. ತುಂಬ ಗ್ರ್ಯಾಂಡಾಗಿತ್ತು. ಊಟ ಅಂತೂ ಟಾಪ್ ನಾಚ್ ಅಂತ ಹೇಳ್ಬೋದು. ತುಂಬ ವೆರೈಟೀಸ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ದ ವೇ ದೇ ವರ್ ಟ್ರೀಟೆಡ್ ಆಯಿತಾ ಮದುವೆ ಹಾಲಲ್ಲಿ. ಊಟಕ್ಕೆ ಹೋದಾಗ ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಬಂದರು. ಹುಡುಗನ ಮನೆಯವರು, ಹುಡುಗಿ ಮನೆಯವರೆಲ್ಲ ಬಂದು ನಿಧಾನಕ್ಕೆ ಊಟ ಮಾಡಿ ಅಂತ ಕೈಯೆಲ್ಲ ಮುಕ್ಕೊಂಡೆಲ್ಲ ಹೇಳಿದ್ದು. ನಂಗೆ ಸಖತ್ ಇಷ್ಟ ಆಯಿತು. ಆ ಟ್ರೆಡಿಷನ್ ಅಥವಾ ಆ ಕಲ್ಚರ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡ್ಬೋದು ಆ ಜೋಡಿದು ಮದುವೆ ಆಗೋಯ್ತು. ಇದನ್ನು ನೋಡುವಾಗ ನಮ್ಮ ಮದುವೆ ನೆನಪಾಯಿತು. ನಮ್ಮ ಇಷ್ಟು ಗ್ರ್ಯಾಂಡಾಗೇ ಆಗಲಿಲ್ಲ, ಬಿಕಾಸ್ ಇದರಲ್ಲಿ ನಾನು ನಿತಿನ್ಗೆ ಅದೇ ಅಂತಿದ್ದೆ, ಅವರು ಡೆಕೋರ್ ಮಾಡಿರೋ ದುಡ್ಡಲ್ಲಿ ಇಡೀ ನಮ್ಮ ಮದುವೆನೇ ಮುಗ್ದೋಗಿತ್ತು ಅಂತ ಹೇಳ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಊಟದ ವಿಚಾರ ನೋಡ್ಕೊಂಡು ಬನ್ನಿ. ಅಡುಗೆ ಅಲ್ಲ ಬೇಬಿ, ಹೆಂಗಿದೆ ಅಡುಗೆ? ಇಷ್ಟ ಆಯ್ತಾ? ದಿಸ್ ಒನ್ ಈ ಸ್ವೀಟ್ ಸಕ್ಕತ್ತಾಗಿದೆ. ಏನಂತ ಗೊತ್ತಿಲ್ಲ, ಇಷ್ಟ ಆಯಿತು. ಪ್ರೋಟೀನ್ ಶೇಕಾ? ಪ್ರೋಟೀನ್ ಶೇಕ್ ಅಂತ ಸಕ್ಕತ್ತಾಗಿದೆ. ನೈಸ್. ಬಿಳಿ ಹೋಳಿಗೆ, ಅಂಡೆ ಬಿರಿಯಾನಿ, ಏನು ಪುಳಿಯೋಗರೆ. ಬೈಂಡಿಂಗ್ ಅಪ್ ವಿತ್ ಚಿರೋಟಿ. ನಿತಿನ್ ಫೇವ್ರೆಟ್ ಸ್ವೀಟ್. ನಿನ್ನ ಫೇವ್ರೆಟ್ ಸ್ವೀಟ್ ಅಲ್ವಾ? ಹಾಂ. ಏಯ್ ಸುಳ್ಳು ಹೇಳ್ಬೇಡ. ಬೇಡ ನನಗೆ. ಮದುವೆಗೆ ಹೋಗಿ ಬಂದು ಒಳ್ಳೆ ಬ್ಯಾಟಿಂಗ್ ಆಗಿತ್ತು. ತುಂಬ ದಿನ ಆಗಿತ್ತು ಮದುವೆ ಊಟನೇ ಮಾಡಿರಲಿಲ್ಲ. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿರುವಾಗ ನನಗೆ ಮದುವೆ ಊಟ ಮಾಡೋ ಕ್ರೀವಿಂಗ್ಸ್ ಕೂಡ ಇತ್ತು. ಬಟ್ ದೆನ್ ಅದಾಗಿರಲಿಲ್ಲ. ಅದಾದಮೇಲೆ ನಾನು ಬಂದೇನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಅದ್ರ ನೆಕ್ಸ್ಟ್ ಡೇ ಹಾಗೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ನೈಟ್ ಹೆಸ್ರು ಕಾಳನ್ನ ನೆನೆಸಿದೆ. ದೋಸೆ ಮತ್ತು ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಕೂಟ್ ಥರ ಮಾಡೋಣ ಅಂತ. ಸೊ ಅಮ್ಮ ದೋಸೆ ಹಿಟ್ಟನ್ನ ರೆಡಿ ಮಾಡ್ತಾ, ನನಗೆ ಬರಲ್ಲ ಇಡ್ಲಿ ದೋಸೆ ಹಿಟ್ಟೆಲ್ಲ ಚೆನ್ನಾಗಿ ಮಾಡೋಕ್ಕೆ, ಪ್ರಾಪರ್ ಫರ್ಮೆಂಟೇಷನ್ ನನಗೆ ಬರಲ್ಲ. ಸೊ ಅವ್ರು ಮಾಡಿದರು. ನಾನು ಬೆಳಗ್ಗೆ ಎದ್ಬಿಟ್ಟು ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು, ಆ ಫರ್ಮೆಂಟ್ ಸಕ್ಕದಾಗೈತೆ ಆಯಿತಾ ದೋಸೆ ಹಿಟ್ಟು, ನೀವು ನೋಡಿದ್ರಲ್ಲ. ಅದಕ್ಕೆ ನಾನು ಉಪ್ಪೆಲ್ಲ ಹಾಕಿ ಕಲಿಸ್ಬಿಟ್ಟಿಟ್ಟೆ. ಆ್ಯಂಡ್ ಇಲ್ಲಿ ನಾನು ನಿಮಗೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ಒನ್ ಪಾಟ್ ಥರ. ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಆನಿಯನ್ ಮತ್ತು ಟೊಮ್ಯಾಟೊ, ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಬಾಡಿಸ್ಕೊತಾ ಇದ್ದೀನಿ ಸಾಫ್ಟ್ ಆಗೋವರೆಗೂ. ಅದಾದಮೇಲೆ ನೆನೆಸಿಟ್ಕೊಂಡಿರೋ ಅಂತ ಹೆಸರು ಕಾಳು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಮಿನಿಮಮ್ 8 to 10 hours ನೆಂದರೆ ಚೆನ್ನಾಗಾಗುತ್ತೆ. ಅದನ್ನು ಹಾಕ್ಕೊಂಡೆ. ಆ್ಯಂಡ್ ಇಲ್ಲಿ ನಾನು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು, ಸ್ವಲ್ಪ ಸಾಂಬಾರು ಪೌಡರ್ ನಿಮ್ಮ ಮನೇಲಿ ಯೂಸ್ ಮಾಡೋದು ಹಾಕ್ಕೊಬೋದು. ನಾನು ಡಿಮಾರ್ಟ್ದು ಯೂಸ್ ಮಾಡ್ತೀನಿ, ಸೊ ಅದನ್ನು ಹಾಕ್ಕೊಂಡೆ. ಅದಾದಮೇಲೆ ಎಲ್ಲದನ್ನು ಬಾಡಿಸ್ಕೋಬೇಕು. ಆಮೇಲೆ ಸೋಯಾ ಚಂಕ್ಸ್ ಕೂಡ ಅದಕ್ಕೆ ಹಾಕ್ಕೋಬೇಕು. ನಾನು ಮರ್ತೇ ಹೋಗಿದ್ದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು. ಲಾಸ್ಟಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಂಡೆ. ಸೋಯಾ ಚಂಕ್ಸ್ನ ನಾನು ಬಿಸಿ ನೀರಲ್ಲಿ ನೆನೆಸ್ಬಿಟ್ಟಿಟ್ಟಿದ್ದೆ. ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕರ್ಡ್ನ ಹಾಕ್ತೀನಿ. ಇದು ಸ್ವಲ್ಪ ನಮಗೆ ಗ್ರೇವಿ ಥರ ಬರಬೇಕು, ಸಾಫ್ಟ್ ಆಗಿರುತ್ತೆ ಕರ್ಡ್ ಹಾಕಿದ್ರೆ. ಸೊ ನಾನು ಸೆಟ್ ಕರ್ಡ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಿಲ್ 3 ವಿಷಿಲ್ ಹೊಡ್ಸಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗತ್ತೆ. ಅಲ್ಲಿಲ್ಲದೆ ಇರೋರು ಕೂಡ ತಿನ್ಬೋದು. ನಾವು ಸ್ವಲ್ಪ ಅಪ್ಪಾಜಿಗೆ ಎಲ್ಲ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲ್ವಲ್ಲ, ಸೊ ಈ ಥರ ಪ್ರಿಫರ್ಡ್ ಆಗಿ ನೋಡ್ಕೊಂಡು ಮಾಡ್ಕೊತೀವಿ. ಆ್ಯಂಡ್ ಇಲ್ಲಿ ದೋಸೆ ಕೂಡ ಮಾಡ್ತಾಯಿದ್ದೀನಿ. ಅಪ್ಪಂಗೆ ಸೆಟ್ ದೋಸೆ ಥರ ಸ್ವಲ್ಪ ದಪ್ಪ ಆಗಬೇಕು, ಸೊ ಅವ್ರಿಗೋಸ್ಕರ ಆ ಥರ ಮಾಡಿದೆ. ನೋಡಿದ್ರಲ್ಲ ಎಷ್ಟು ಸಕ್ಕದಾಗಿ ಬಂತು ಅಂತ. ಫ್ರೈಡೇ ಇವತ್ತಾಗಿರೋದ್ರಿಂದ ನಾನು ವಾರ ಮಾಡೋಂಗಿರಲಿಲ್ಲ. ಸೊ ಹಾಗಾಗಿ ಚಾಯಿಂಗೆ ಹೇಳಿದೆ. ಅಮ್ಮ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಅವ್ರಿಗೂ. ಸೊ ತಲೆ ಸ್ನಾನ ಮಾಡೋಕ್ಕಾಗಲ್ಲ, ತುಂಬ ತಲೆನೋವಿತ್ತು ಅವರಿಗೆ. ಹಾಗಾಗಿ ಚಾಯಿಂಗೆ ಪೂಜೆ ಮಾಡು ಅಂತ ಹೇಳಿದೆ. ಇಲ್ಲಿ ಈ ಕಡೆ ಬ್ರೇಕ್ಫಾಸ್ಟ್ ಆಗ್ತಾಯಿದೆ, ಅವ್ರದ್ದು ಚಹಾ ಎಲ್ಲ ನಡೀತಾ ಇದೆ. ನಾನಿಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಅಮ್ಮ ಯಾಕೆ ಮಗ ನನ್ನ ರೆಕಾರ್ಡ್ ಮಾಡ್ತೀಯಾ, ಈಗ ಎದ್ದು ಬಂದಿದ್ದೀನಿ ಅಂದರು. ಅದು ತುಂಬ ತಲೆನೋವಿತ್ತು. ಆ್ಯಂಡ್ ಅಪ್ಪಾಜಿಗೆ ಅಮ್ಮ ಮಾಡೋ ಚಹಾನೇ ಇಷ್ಟ ಆಗೋದು ಜಾಸ್ತಿ, ಬಿಕಾಸ್ ನನಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನಿತಿನ್ ಸೆಟ್ ದೋಸೆಗೋಸ್ಕರ ಇಲ್ಲಿ ನಾನು ಕ್ಯಾರೆಟ್ನ ತುರಿದು ಸೈಡಲ್ಲಿ ಇಟ್ಕೊಂಡಿದ್ದೆ. ಒಂದು ಕಡೆ ಪೂಜೆ ಆಗ್ತಾಯಿದೆ, ನಿತಿನ್ಗೆ ಇಷ್ಟು ಬೇಗ ಟಿಫಿನ್ ಕೊಡೋಲ್ಲ ಅಂತ ಬೇರೆ ಹೇಳ್ತಾ ಇದ್ದೆ.
ಬಿಕಾಸ್ ನನಗೆ ಅದು ಅಭ್ಯಾಸ ಪೂಜೆ ಆಗ್ದಲ್ಲೇ ತಿಂಡಿ ಕೊಟ್ಟು ಎಂಜಲ್ ಆಗೋದು ಮನೆ ಅಂತ. ದೋಸೆ ಬೇಕು. ಇವನ್ ಕ್ರಿಸ್ಪಿ ಮಸಾಲ ದೋಸೆ ಅವ್ರ ಸೆಟ್ ದೋಸೆ ದೋಸೆ ಹಾಕಿ ತಿನ್ನಕ್ಕೆ ಹಾಕ್ಲಾ ಈಗಲೇ ಇಲ್ಲ ಲೇಟಾ ಪೂಜೆ ಆಗ್ಬಿಡ್ಲಾ? ನಿನ್ನಿಷ್ಟ ಎಂಜಲ್ ಆಗ್ಬಾರ್ದಲ್ಲ ಅಂತ ಅಷ್ಟೇ. ಅವರಂದ್ರೆ ಪೇಷಂಟ್. ಪೂಜೆ ಆಗಲಿ. ನನ್ನ ಬಿಟ್ಬಿಟ್ಟು ಫಿಲಮ್ ನೋಡ್ತೀಯಲ್ಲ, ನಿಂಗೇನು ಅನ್ಸಲ್ವಾ? ನೋಡ್ದ ನಿನ್ನ ಏನು ಗೊತ್ತಾ ಗೈಸ್, ನಮ್ಮ ಮನೇಲಿ ಇಷ್ಟು ದೊಡ್ಡ ಫ್ಯಾನ್ ಇದ್ರು ಇಲ್ಲಿ ಕೂತವ್ರಿಗೆ ಗಾಳಿ ಬರೋಲ್ಲ. ಅಡಿಷ್ನಲ್ ಆಗಿ ಇದೊಂದೀಗ ಬೇಬಿ ನೋಡು, ಅದ್ರಲ್ಲಿ ಹೆಂಗೆ ಕಾಣಿಸ್ತೈತಿ, ಇದ್ರಲ್ಲಿ ಹೆಂಗೆ ಕಾಣಿಸ್ತೈತಿ ವಿಡಿಯೋದಲ್ಲಿ ಫ್ಯಾನು ಅಲ್ಲ? ನಿಜ ಹೇಳು. ಇವಾಗ ಚಾಯಿಂದ ಆರ್ಟಿಕಲ್ಶಿಪ್ ಏನೋ ಶುರುವಾಗಿದೆ, ಆದರೆ ಅವಳು ಸ್ವಲ್ಪ ದೂರ ಜಾಗಕ್ಕೆ ಹೋಗಬೇಕು ಆಡಿಟಿಂಗ್ ಮಾಡಲಿಕ್ಕೋಸ್ಕರ, ಕ್ಲೈಂಟ್ ಜಾಗಕ್ಕೆ. ಸೊ ಹಾಗಾಗಿ ಇಲ್ಲಿ ಕ್ಯಾಬ್ ಬುಕ್ ಮಾಡ್ತಾಯಿದ್ಲು. ಕ್ಯಾಬ್ ಒಂದು ಕಡೆ ಬುಕ್ ಆಗ್ತಾ ಇಲ್ಲ, ಇನ್ನೊಂದು ಕಡೆ ಟೈಮ್ ಆಗಿದೆ. ಅವಳು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಅದಕ್ಕೆ ನಾನು ಅವಳಿಗೆ ಇಲ್ಲಿ ಬ್ರೇಕ್ಫಾಸ್ಟ್ನ ತಿನ್ನಿಸ್ತಾ ಇದ್ದೆ. ನಿತಿನ್ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದರು. ಇದನ್ನು ನೋಡುವಾಗ ನನಗೆ ಅವ್ರದ್ದು ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಿತ್ತು. ಬಿಕಾಸ್ ನಮ್ಮ ಸ್ಕೂಲ್ ಡೇಸಲ್ಲಿ ಅಥವಾ ನಾನು ಕಾಲೇಜ್ಗೆ ಹೋಗುವಾಗ ಅವ್ರು ಇನ್ನೂ ಚಿಕ್ಕವರಲ್ವಾ, ಆ ಟೈಮಲ್ಲೂ ಹೀಗೇನೆ ನಾನು ರಪ್ಪ ಅಂತ ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ನ ತಿನ್ನಿಸ್ಬಿಟ್ಟು ಬೇಗ ಅವ್ರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕಳಿಸ್ತಾ ಇದ್ದೆ. ಅದೆಲ್ಲ ನೆನಪಾಯಿತು. ನೋಡಿಬಿಟ್ಟು ಸ್ವಲ್ಪ ಖುಷಿ ಆಯಿತು. ಅದಕ್ಕೆ ನಿಮ್ಮ ಹತ್ರ ವಿಡಿಯೋ ಕೂಡ ಶೇರ್ ಮಾಡಿಕೊಂಡೆ. ಆ್ಯಂಡ್ ನಿಮಗೆ ಆಗಲೇ ತೋರ್ಸೋದು ಮರ್ತಿದ್ದೆ, ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿತ್ತು. ಸೋಯಾ ಚಂಕ್ಸ್ ಎಲ್ಲ ಹಾಕಿದ್ದಕ್ಕೆ ಹೈ ಪ್ರೋಟೀನಲ್ಲಿತ್ತು. ಸೋಯಾ ಚಂಕ್ಸ್ ಮತ್ತು ಏನು ಹೇಳ್ತಾರೆ ಹೆಸರು ಕಾಳು, ಅದು ನೆನೆಸಿ ಸ್ವಲ್ಪ ಲೈಟಾಗಿ ಮೊಳಕೆ ಹೊಡೆದಿತ್ತು. ಸೊ ಇಟ್ ಈಸ್ ವೆರಿ ರಿಚ್ ಇನ್ ಪ್ರೋಟೀನ್. ತುಂಬ ಚೆನ್ನಾಗಾಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ, ರಪ್ ಅಂತ ಮಾಡ್ಕೊಂಬಿಡ್ಬೋದು. ಚೆನ್ನಾಗಿದ್ರೆ ನನಗೆ ಹೇಳಿ, ಓಕೆನಾ? ದೋಸೆ ಹಿಟ್ಟೇನೋ ಇನ್ನೂ ಇದೆ. ಅನುಷ್ ಆದ್ಮೇಲೆ ದೋಸೆ ಹಾಕೊಂಡು ಕೊಡಬೇಕು. ನೋಡಿದ್ರಲ್ಲ, ಇದಾಗಿತ್ತು ನನ್ನ 3 ದಿನದ ಬ್ಯುಸಿ ಡೇ ವ್ಲಾಗ್. ಸಂಜೆ ಎಲ್ಲ ಆದಮೇಲೆ 4:15 ಹಂಗೆ ಕೂತ್ಕೊಂಡೆ. ತುಂಬ ತಲೆನೋವ್ತಾ ಇತ್ತು, ರೆಸ್ಟ್ ಬೇಕಿತ್ತು. ಹಾಗೆ ಅದಕ್ಕೆ ಮುಂಚೆ ಇದು ಮಂಡಕ್ಕಿನ ಮಾಡಿದೆ. ಮನೇಲಿ ಜಾಸ್ತಿ ಕಡಲೆಪುರಿ ಇತ್ತು, ಅದಕ್ಕೆ ಮಂಡಕ್ಕಿನ ಮಾಡಿಕೊಂಡು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಬಿಟ್ಟು ನಾನು ಸ್ಟ್ರಾಂಗಾಗಿ ಒಂದು ಕಾಫಿನ ಮಾಡಿಸ್ಕೊಂಡು ತಿಂತ ನನ್ನ ಡೇನ ಎಂಡ್ ಮಾಡಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ನ ಮಾಡೋದು ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಗಿ ಬರಲಾ? ಬಾಯ್. ಮತ್ತೆ ಸಿಗ್ತೀನಿ ಹೊಸ ವ್ಲಾಗಲ್ಲಿ.